ವಿಪಕ್ಷ ನಾಯಕ ಆರ್ ಅಶೋಕ್ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಷಯ ಅಂತ ಅಂದ್ರೆ ಸಾಹಿತಿ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ನೇಮಕ ಮಾಡಿರುವಂತ ವಿಚಾರ ಪರ ವಿರೋಧದ ಚರ್ಚೆಗೆಲ್ಲ ಕಾರಣ ಆಗ್ತಾ ಇದೆ. ಈಗ ಆರ್ ಅಶೋಕ್ ಅವರು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದು ಹಸುವಿನ ಮಾಂಸ ತಿಂತಾರೆ ಬಾನು ಮುಷ್ತಾಕ್. ಅವ್ರು ಗೋಪೂಜೆ ನಂದಿ ಪೂಜೆ ಹೇಗ್ ಮಾಡ್ತಾರೆ? ಒಂದು ಕಡೆ ಹಸುವನ್ನ ಕಡಿದು ತಿನ್ನೋರು ಅವರು, ಹಾಗಿದ್ದಾಗ ಅದನ್ನೇ ಪೂಜೆ ಮಾಡೋದು ಹೇಗ್ ಸಾಧ್ಯ? ಅಂದ್ರೆ ನಂದಿ ಪೂಜೆ ಇದೆಲ್ಲ ಮಾಡೋದು ಹೇಗ್ ಸಾಧ್ಯ? ವಿಪಕ್ಷ ನಾಯಕ ಆರ್ ಅಶೋಕ್ ಇಂಥ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ನೀವು ದಸರಾ ಉದ್ಘಾಟನೆ ಮಾಡಕ್ ಮುಂಚೆ ನಾನು ಕೂಡ ಸರ್ಕಾರದಲ್ಲಿದ್ದೆ. ಫಸ್ಟು ಗೋವುಗಳ ಪೂಜೆ ಆಗುತ್ತೆ. ಫಸ್ಟು ನಂದಿ ಧ್ವಜದ ಪೂಜೆ ಆಗುತ್ತೆ. ನಂದಿ ಅಂದರೆ ಗೋವು ಪೂಜೆ ಆಗುತ್ತೆ. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನು ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗೆ ಮಾಡಾಕ್ತಾರೆ? ಅವರು ನಂದಿ ಪೂಜೆನ ಹೆಂಗೆ ಮಾಡ್ತಾರೆ? ನಮ್ಮ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳು ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮನ್ನೆಲ್ಲ ಕ್ವಶನ್ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ? ಒಂದು ಕಡೆ ಅದನ್ನು ಕಡಿದು ತಿನ್ನೋರು ಮತ್ತೆ ಅದನ್ನು ಪೂಜೆ ಹೆಂಗೆ ಮಾಡಕ್ಕೆ ಸಾಧ್ಯ? ಇದು ಅಪಚಾರವಲ್ಲವೇ? ಹೀಗೆ ಈ ವಿಚಾರ ಒಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತಾ ಇದೆ ಇಂಥ ಕೆಲ ವಾದಗಳಿಂದಾಗಿ. ಈಗ ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರಲ್ಲ, ಡಿ.ಕೆ. ಹೇಳಿಕೆಗೆ ಮತ್ತೆ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಚಾಮುಂಡಿ ಬೆಟ್ಟದ ವಿಚಾರವಾಗಿ ಅವರೆಲ್ಲ ಹೇಳಿದ್ದಾರೆ. ತಲೆತಲಾಂತರದಿಂದ ಅರ್ಚಕರು ಪೂಜೆ ಮಾಡ್ಕೊಂಡು ಬರ್ತಿದ್ದಾರೆ. ಈಗ ಅಲ್ಲೇನು ಮುಲ್ಲಾ ಅಥವಾ ಪಾದ್ರಿಗಳನ್ನ ನೀವೇನಾದ್ರು ನೇಮಿಸ್ತೀರಾ? ಯಾವಾಗ ಅಲ್ಲಿನ ಅರ್ಚಕರನ್ನ ಕಿತ್ತೊಗಿತೀರಿ? ಡಿ.ಕೆ. ಶಿವಕುಮಾರ್ಗೆ ಆರ್ ಅಶೋಕ್ ಹೀಗೆ ಪ್ರಶ್ನೆ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಯಾವಾಗ ಆ ದೇವಸ್ಥಾನಕ್ಕೆ ಅದು ಹಿಂದೂಗಳದಲ್ಲ ಅಂದಮೇಲೆ ಯಾವಾಗ ಅದನ್ನು ಮುಲ್ಲಾಗಳನ್ನು ನೇಮಕ ಮಾಡ್ತೀರಾ? ಇಲ್ಲ ಪಾದ್ರಿಗಳನ್ನು ನೇಮಕ ಮಾಡ್ತೀರಾ? ಹೇಳಿ ಅದನ್ನು. ಯಾವಾಗ ಅಲ್ಲಿರೋ ಅರ್ಚಕರನ್ನ ಕಿತ್ತೋಗಿತೀರಾ? ಹೇಳ್ಬೇಕಲ್ಲ, ಉತ್ತರ ಕೊಡಬೇಕಲ್ಲ. ಹಿಂದೂಗಳನ್ನು ಪದೇ ಪದೇ ಕೆಣಕುವಂಥ ಒಂದು ಪ್ರಯತ್ನ ಸಿದ್ದರಾಮಯ್ಯನವ್ರ ಚಾಳಿ ಅವತ್ತಿಂದನೂ ಕೂಡ. ಅವ್ರು ಯಾವತ್ತು ಮುಖ್ಯಮಂತ್ರಿ ಆದರೋ ಅವತ್ತಿಂದನೂ ಕೂಡ ಹಿಂದೂಗಳ ಕಾರ್ಯಕರ್ತರ ಕಗ್ಗಲೆಗಳಾಗಿದೆ. ಡಿ.ಕೆ. ಹಿಂದೂಗಳನ್ನ ಎತ್ಕಡ್ತಿದ್ದಾರೆ ಅಂತ ಮುಸ್ಲಿಮರೇ ಹೇಳೋಕ್ ಶುರು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮುಸ್ಲಿಮರೇ ಇದೀಗ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮಲ್ಲಿ ವಿಗ್ರಹ ಆರಾಧನೆ ಇಲ್ಲ, ನಮ್ಮ ಸಂಸ್ಕೃತಿಯೇ ಅಲ್ಲ, ಅದು ತಪ್ಪನ್ನಿಸ್ತಾ ಇದೆ. ಇದು ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರೋದು ಅಂತ ಮುಸ್ಲಿಂ ಧರ್ಮಗುರುಗಳೇ ಹೇಳ್ತಿದ್ದಾರೆ. ಇದು ದಸರಾ ಹಬ್ಬ ಅಲ್ವೇ ಅಲ್ಲ, ಇದೊಂದು ಓಟಿನ ಡಬ್ಬ ಇದು ಅಂತ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ. ಹೇಳಿದ್ದಾರೆ, ನಾವೇನು ದಸರಾ ಉದ್ಘಾಟನೆಗೆ ಕರೀರಿ ಅಂತ ಹೇಳಲೇ ಇಲ್ಲ. ಮತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಈ ಥರ ವಿಗ್ರಹ ಪೂಜೆ ಮಾಡುವಂಥದ್ದು ಇವು ನಮ್ಮ ಸಂಸ್ಕೃತಿಯಲ್ಲಿಲ್ಲ. ಅನ್ನೆಸೆಸರಿಯಾಗಿ ಹಿಂದೂಗಳ ಮೇಲೆ ನಮ್ಮನ್ನು ಎತ್ಕಟ್ತಾ ಇದ್ದಾರೆ ಅಂತ ಕೆಲವು ಮುಸ್ಲಿಮಾನ್ ಧಾರ್ಮಿಕ ಮುಖಂಡರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮಗೆ ಒಂದು ರೀತಿ ನಮಗೆ ತಪ್ಪು ಅಂತ ಅನಿಸ್ತಾ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ವೋಟ್ ಪಾಲಿಟಿಕ್ಸ್ಗೋಸ್ಕರ ನಾಡದೇವತೆಯ ಹಬ್ಬ ಏನಿದೆ, ನಾಡದೇವತೆಯ ಹಬ್ಬವನ್ನ ಅವರು ವೋಟಿನ ಡಬ್ಬ ಮಾಡಿಬಿಟ್ಟಿದ್ದಾರೆ. ನಾಡದೇವತೆಯ ಹಬ್ಬವನ್ನ ವೋಟಿನ ಡಬ್ಬ ಮಾಡಿಬಿಟ್ಟಿದ್ದಾರೆ ಅವರು. ಅದಕ್ಕೆ ಪೂಜೆ ಈಗ ಇದು ಬಿಟ್ಟು ಇನ್ನೇನು ಇಲ್ಲ ಅವ್ರಿಗೆ, ಕಾಂಗ್ರೆಸ್ ಪಾರ್ಟಿಗೆ ಇದು ಅಂತ.